ಹೆಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸರು ಬ್ಲಾಗ್ಸ್ ಕನ್ನಡ. ಇವತ್ತು ಬಂದು ಶುಕ್ರವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರ ನನ್ನ ಡೇ ಯಾವ ಥರ ಇರುತ್ತೆ ಅಂತೇಳಿ ನಿಮಗೆ ಪೂರ್ತಿ ದಿನ ತೋರಿಸ್ತೀನಿ. ಬನ್ನಿ ಹಾಗಾದರೆ. ಬೆಳಗ್ಗೆ ಬೇಗ ಎದ್ದು ಮತ್ತು ಅಡುಗೆ ಎಲ್ಲ ಮಾಡಿದೆ ಫ್ರೆಂಡ್ಸ್. ಅನ್ನಲ್ಲಿ ಸೌತೆಕಾಯಿ ಪಲ್ಯ, ಚಪಾತಿ, ರೈಸ್ ಮಾಡಿ ಟಿಫನ್ಗೂ ಕಟ್ಟಿ ನಮ್ಮ ಮೈದನಿಗೆ ಕಟ್ಕೊಟ್ರೆ ಅವರು ಡ್ಯೂಟಿ ಕೂಡ ಹೋದರು. ನಂತರ ನಾನು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಗ್ಯಾಸ್ ಕಟ್ಟೆ ಅನ್ನೋದು ಎಣ್ಣೆ ಅದು ಇದು ಎಲ್ಲ ಬಿದ್ದು ಕಸ ಎಲ್ಲ ಬಿದ್ದು ಡೈಲಿ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಎಷ್ಟು ಕ್ಲೀನ್ ಮಾಡಿದರೂ ಕೂಡ ನಮ್ಮ ಮನೆಯಲ್ಲಿ ಎಲ್ಲ ಮೆಸ್ಸಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಅಡುಗೆ ಮಾಡೋ ಹೊತ್ತಲ್ಲಿ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಅವಾಗೆ ಕ್ಲೀನ್ ಮಾಡ್ಕೊಂಡು ಅವಾಗೆ ಮಾಡಲ್ಲ. ಎಲ್ಲ ಅಡುಗೆ ಆದ ನಂತರ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಹೀಗಾದ್ರೇ ನನಗೆ ಕ್ಲೀನ್ ಆಗೋಯ್ತು ಅನ್ನೋ ಥರ ನನಗೆ ಸಮಾಧಾನ ಕೂಡ ಆಗುತ್ತೆ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ತಕ್ಷಣ ಇವಾಗ ಶಿವರಾತ್ರಿ ಬಂತಲ್ಲ ಫ್ರೆಂಡ್ಸ್, ಶಿವರಾತ್ರಿ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ನಮ್ಮ ಯಜಮಾನ್ರು ಯಾವಾಗ ಮನೆಗೆ ಇರ್ತಾರೆ ಅಂತೇಳಿ ನೋಡಿಕೊಂಡು ಅವರು ನನಗೆ ಹೆಲ್ಪ್ ಆಗ್ತಾರಲ್ಲ. ಸೊ ಜಲ್ದಿ ಕೆಲಸ ಮುಗಿಯುತ್ತೆ. ಇಲ್ಲಾಂದರೆ ಮಗುನ ಇಟ್ಕೊಂಡು ಮಾಡೋಕ್ಕೆ ತುಂಬ ಕಷ್ಟ ಆಗ್ತೈತೆ ನನಗೆ. ಅವನು ಬೇರೆ ಒಂದು ಹತ್ರ ಇರಲ್ಲ ನನ್ನ ಮಗ. ಆ ಕಡೆ ಈ ಕಡೆ ಸ್ವಲ್ಪ ಹುಷಾರಿಲ್ಲ ಅವನಿಗೆ. ತುಂಬ ಹಠ ಮಾಡ್ತಾ ಇದ್ದಾನೆ. ಬೆಂಗಳೂರಲ್ಲಿ ವೆದರ್ ಅಂದರೆ ಹೇಗಿರುತ್ತೆ ಅಂತ ಗೊತ್ತು ಅಲ್ಲ. ಕೆಲವರು ಬೆಂಗಳೂರು ಇರೋರಿಗೆ ಗೊತ್ತಿರುತ್ತೆ. ಯಾವಾಗಲೂ ಬೇಸಿಕಾಲಿದ್ರೂ ಕೂಡ ಸ್ವಲ್ಪ ತಂಪು ಇರುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಅದರಲ್ಲಿ ಸ್ವಲ್ಪ ಬೆಳಗ್ಗೆ ಎದ್ದು ಹೊರಗಡೆ ಸ್ವಲ್ಪ ತಿರುಗಾಡಿದರೂ ಕೂಡ ಕೋಲ್ಡ್ ಆಗಿಬಿಡುತ್ತೆ. ಮಕ್ಕಳಿಗೆ ಕೋಲ್ಡ್ ಆಗಿದ ತಕ್ಷಣ ಜ್ವರ ಬರೋದು ಆ ಥರ ಆಗ್ತೈತೆ. ನಾವು ನಮ್ಮ ಮಗನಿಗೆ ನಿನ್ನೆ ತೋರಿಸ್ಕೊಂಬಂದ್ವಿ. ಸ್ವಲ್ಪ ಬೆಟ್ರ್ ಅನಿಸುತ್ತೆ. ಟಾನಿಕ್ ಎಲ್ಲ ಹಾಕ್ತಾಯಿದ್ದೀನಿ. ಹಾಕಿದರೆ ಸ್ವಲ್ಪ ಕಮ್ಮಿ ಆಗೈತೆ ಅವನಿಗೆ. ಸೊ ಹಾಗಾದರೂ ಕೂಡ ಅವನು ಸ್ವಲ್ಪ ಹುಷಾರಿಲ್ಲಲ್ಲ, ಏನೂ ತಿಂತಾ ಇಲ್ಲ. ಜಸ್ಟ್ ಇವಾಗ ಸ್ವಲ್ಪನೇ ತಿಂತಾ ಇದ್ದಾನೆ. ಪೂರ್ತಿಯಾಗಿ ಹುಷಾರಾಗಿಲ್ಲ ಅವನಿಗೆ. ಇನ್ನೂ 1-2 ದಿನ ಟೈಮ್ ಬೇಕು. ಕೋಲ್ಡ್ ಅಂದರೆ ಅಷ್ಟೇ ತಾನೇ, ಜಲ್ದಿ ಕಮ್ಮಿನೇ ಆಗಲ್ಲ. ಸೊ ಅವನು ಕೂಡ ಎತ್ಕೊಳ್ಳೋಕೆ ಒಬ್ಬರು ಬೇಕೇ ಬೇಕು. ಸೊ ನಮ್ಮ ಯಜಮಾನ್ರು ಮನೆಗಿದ್ದಾಗೆ ನಾನು ಶಿವರಾತ್ರಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಮಗನ ಫಸ್ಟ್ ಬರ್ಡೇ ಕೂಡ ಬಂತಲ್ಲ. ಸೊ ಬರ್ತ್ಡೇಗೆ ಶಿವರಾತ್ರಿಗೆ ಎಲ್ಲ ಒಟ್ಟಿಗೆ ಮಾಡೋಣ ಮನೆ ಕ್ಲೀನ್ ಅಂತೇಳಿ ನಾನು ಒಂದೇ ದಿನ ನೋಡಿ ಕ್ಲೀನೆಲ್ಲ ಮಾಡಿಕೊಳ್ಬೇಕು. ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿದ ನಂತರ ಗ್ಯಾಸ್ ಕಟ್ಟೆಗೆ ಪೇಂಟ್ ಹೊಡ್ಸಿದ್ದಾರೆ ನೋಡಿ ನಮ್ಮ ಓನರ್ ಅವರು. ಅದು ವಿಷಯ ನಮಗೆ ಗೊತ್ತಿದ್ದರೆ ನಾವು ಹೊಡ್ಸ್ಬೇಡಿ ಅಂತ ಹೇಳ್ತಾ ಇದ್ವಿ. ಅವರು ಕೂಡ ಗೊತ್ತಿರಲಿಲ್ಲ ಅಂತೆ. ಅವರೇ ಪೇಂಟಿಂಗ್ ಅವರೇ ಹೊಡೆದ್ಬಿಟ್ಟವ್ರೆ. ಅವರು ಕೂಡ ನೋಡಿಲ್ಲ. ನನಗೆ ಈ ಥರ ಹೊಡೆದಿದ್ದಕ್ಕೆ ನನಗೆ ಇಷ್ಟನೇ ಆಗ್ತಾಯಿಲ್ಲ ಪೇಂಟ್ ಹೊಡೆದಿರೋದು. ಅದಕ್ಕೆ ಸ್ಟಿಕ್ಕರ್ ಹಚ್ಚಿದ್ರು ಕೂಡ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡೋತ್ತಲ್ಲಿ ಸ್ಟಿಕ್ಕರ್ ಕೆಳಗಡೆ ನೀರು ಹೋಗಿ ಸ್ಟಿಕ್ಕರ್ ಕೂಡ ಕೆಲಸ ಮಾಡ್ತಾಯಿಲ್ಲ. ಕಿತ್ತಿ ಬರ್ತಾಯಿದೆ. ಈಗ 2 ಸಲ ಮಾಡ್ದೈತಿ ಇದೇ ಥರ. ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ, ಪೇಂಟಿಂಗ್ ಅಂಗಡಿ ಹತ್ರ ಹೋಗಿ ಪೇಂಟ್ ಹೋಗೋದು ಯಾವುದಾದ್ರೂ ಕೆಮಿಕಲ್ ಸಿಗುತ್ತೇನೋ ತೊಗೊಂಬಾ ಅಂತ ಹೇಳಿದರೆ ಕೇಳಿಬರ್ಬೇಕು ಫ್ರೆಂಡ್ಸ್. ಅದನ್ನು ಇವತ್ತು ಬಂದರೆ ಇತ್ತು ಅಂದರೆ ತೊಗೊಂಬಂದು ಇದೆಲ್ಲ ಪೇಂಟಿಂಗ್ ಎಲ್ಲ ಕ್ಲೀನ್ ಮಾಡ್ತೀನಿ. ಆ ಥರ ಅವಾಗಾದರೆ ಚೆನ್ನಾಗಿ ಕಾಣಿಸುತ್ತೆ ಗ್ಯಾಸ್ ಕಟ್ಟೆ ಅನ್ನೋದು. ಅಷ್ಟುವರೆಗೂ ಇದು ಚೆನ್ನಾಗೇ ಕಾಣಲ್ಲ. ಎಷ್ಟು ತಿಕ್ಕಿದ್ರೂ ಹೋಗ್ತಾಯಿಲ್ಲ ಕಲರ್ ಅನ್ನೋದು. ನನಗೊಂಚೂರು ಇಷ್ಟ ಆಗ್ತಾಯಿಲ್ಲ ಈ ಥರ ಇರೋದು, ಕಲರ್ ಇರೋದು. ನೋಡೋಣ ಇವತ್ತು ಹೋಗಿ ಸಿಕ್ಕರೆ ತೊಗೊಂಬಂದು ಅದೆಲ್ಲ ರಿಮೂವ್ ಮಾಡಿಬಿಟ್ಟು ಗ್ಯಾಸ್ ಕಟ್ಟೆ ಯಾವ ಥರ ಕಾಣಿಸ್ತಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿದ ನಂತರ ಗ್ಯಾಸ್ ಒಲೆ ಕೂಡ ನಾನು ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಟಿದ್ದೆ. ಸೊ ಇವಾಗ ಅದನ್ನು ಕೂಡ ಇಲ್ಲಿಟ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒರೆಸ್ಕೊಳ್ತೀನಿ. ಒರೆಸ್ಕೊಂಡಿದ ನಂತರ ಇದನ್ನು ಸ್ವಲ್ಪ ಗಾಳಿಗೆ ಹಾರುತ್ತಲ್ಲ. ಸೊ ಆವಾಗ ಎಲ್ಲ ಡ್ರೈ ಆಗುತ್ತೆ. ಇದು ಕೂಡ ಅಷ್ಟೇ ಫ್ರೆಂಡ್ಸ್. ಗ್ಯಾಸ್ ಅಡುಗೆ ಎಲ್ಲ ಪೂರ್ತಿ ಆದ ನಂತರನೇ ನಾನು ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಆವಾಗ ಅಡುಗೆ ಮಾಡೋತ್ತಲ್ಲಿ ಕ್ಲೀನ್ ಮಾಡಿಕೊಂಡ್ರು ಕೂಡ ಸ್ವಲ್ಪ ನಮಗೆ ಗ್ಯಾಸ್ ಕಟ್ಟೆ ಎಲ್ಲ ಸ್ವಲ್ಪ ಗಲೀಜಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಅಡುಗೆ ಎಲ್ಲ ಕೆಲಸ ಮುಗಿದ ನಂತರನೇ ಕ್ಲೀನಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಸಾಮಾನು ಕೂಡ ನಾನು ಇಲ್ಲಿ ಜೋಡಿಸ್ತೀನಿ. ಇದು ಸಕ್ಕರೆ ಡಬ್ಬೆ ಯಾವಾಗಲೂ ಕೆಳಗಡೆ ಇಟ್ಟಿರ್ತೀನಿ. ಮೇಲೆ ಈ ಡಬ್ಬೆ ಸ್ವಲ್ಪ ದೊಡ್ಡದಲ್ವ. ಸೊ ನನಗೆ ಮೇಲೆ ಹಿಡಿಯಲ್ಲ ಬಾಕ್ಸಲ್ಲಿ. ಅಂದರೆ ನಾನು ಖಾರ ಉಪ್ಪು ಅವೆಲ್ಲ ಇಟ್ಟಿರ್ತೀನಲ್ಲ ಆ ಜಾಗದಲ್ಲಿ ಇದು ಹಿಡಿಯಲ್ಲ. ಸೊ ಅದನ್ನು ಗ್ಯಾಸ್ ಕಟ್ಟೆ ಮೇಲೆ ಇಟ್ಟಿರ್ತೀನಿ. ನಂತರ ನಮ್ಮ ಪಾತ್ರೆ ಇತ್ತು ಸ್ವಲ್ಪ ಗ್ಯಾಸಿಂದು
ಬರುತ್ತಲ್ಲ ಮೇಲೆ ಇಡೋದು ಅವೆಲ್ಲ ತಿಕ್ಕೊಂಡಿದ್ದೆ. ಸ್ವಲ್ಪ ಪಾತ್ರೆಗಳು ಕೂಡ ಇತ್ತು, ಪಾತ್ರೆ ಕೂಡ ನಾನು ತೊಳ್ಕೊಂಡಿದ್ದೀನಿ. ಇವೆಲ್ಲ ಕೆಲಸ ಬೇಗ ಬೇಗ ಮಾಡ್ಕೊಳ್ಬೇಕು. ಬೆಳಗ್ಗೆ ಎದ್ದು ನಮ್ಮ ಅಯ್ಯನೋ ಇರಲ್ಲ, ಅವರಪ್ಪ ಇದ್ರೆ ನಂಗೆ ಟೆನ್ಷನ್ ಇರಲ್ಲ, ನಿಧಾನವಾಗಿ ಮಾಡ್ಕೊಳ್ತೀನಿ. ಅವರಪ್ಪ ಇಲ್ಲ ಅಂತಂದರೆ ಅವನ್ನ ಆಡಿಸಿ ಊಟ ಮಾಡಿಸಿ ಮತ್ತು ಅವ್ನು ನಿದ್ದೆ ಮಾಡಿದ ಮೇಲೇ ನನಗೆಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ಅವಕಾಶ. ಅಷ್ಟೊತ್ತನ್ನು ಬೇರೆ ಡೇಯಲ್ಲಿ ಕೆಲಸ ಆಗಲ್ಲ. ಇವತ್ತು ಅವರು ಸೆಕೆಂಡ್ ನೈಟ್ ಶಿಫ್ಟ್ ಇತ್ತಂತೇಳಿ ಇವತ್ತು ಮನೆಯಲ್ಲಿದ್ದರು. ಸೊ ಹಾಗಾಗಿ ನಾನು ನಿಧಾನವಾಗಿ ಕೆಲಸ ಮಾಡ್ಕೊಳ್ತಾ ಇದ್ದೆ. ನನ್ನ ಯೂಟ್ಯೂಬ್ ಚಾನಲ್ ಇವಾಗ ಸ್ವಲ್ಪ ಗ್ರೋತ್ ಆಗ್ತಾಯಿದೆ. 200 ಹತ್ರ ಇದೆ ಫ್ರೆಂಡ್ಸ್. ಇನ್ನೊಂದು 5 ಜನ ಸಬ್ಸ್ಕ್ರೈಬರ್ ಆದರೆ 200 ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮಂಥವ್ರನ್ನ ಕೂಡ ಯೂಟ್ಯೂಬಲ್ಲಿ ಒಂದು ನಮ್ಮ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕರೆ ಸಾಕು. ಅಲ್ಲಿವರೆಗೂ ನಮಗೆ ಸಪೋರ್ಟ್ ಮಾಡ್ತಾ ಅಂತೂ ಹೇಳ್ತಾ ಇದ್ದೀನಿ. ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಸೊ ಇವತ್ತು ನಮ್ಮ ಮನೆಗೆ ಒಂದು ವಸ್ತು ಕೂಡ ತರ್ತಾಯಿದ್ದೀವಿ. ಅದು ತುಂಬ ದಿನದಿಂದ ತೊಗೊಂಬರ್ಬೇಕಂತ ಅಂದ್ಕೊಳ್ತಾ ಇದ್ವಿ. ಆದರೆ ಇಷ್ಟು ದಿನ ಆಗಲಿಲ್ಲ. ಸೊ ನಿನ್ನೆ ಹೋಗಿ ಬುಕ್ ಮಾಡಿ ಬಂದ್ವಿ. ಇವತ್ತು ಮನೆಗೆ ತಂದು ಕೊಡ್ತೀವಿ ಅಂತ ಹೇಳಿದರು. ಏನಪ್ಪ ಅಂತಂದರೆ ಫ್ರಿಜ್ಜನ್ನ ತೊಗೊಂಬರ್ತಾಯಿದ್ವಿ ಇವತ್ತು. ಹೊಸ ಫ್ರಿಜ್ ತೊಗೊಂಬಂದಮೇಲೆ ಫ್ರಿಜ್ ಯಾವ ಥರ ಇದೆ ಅಂತೇಳಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇನ್ನೂ ತೊಗೊಂಬಂದಿಲ್ಲ ಅವರು. 12 ಗಂಟೆಗೆ ತೊಗೊಂಬರ್ತೀವಿ, ಕಳಿಸ್ಕೊಡ್ತೀವಿ ಅಂತ ಹೇಳಿದರು. ತೊಗೊಂಬಂದಮೇಲೆ ನಾನು ನಿಮಗೆ ಫ್ರಿಜ್ಜನ್ನು ಕೂಡ ನಾನು ತೋರಿಸ್ತೀನಿ. ಸೊ ಪಾತ್ರೆ ಎಲ್ಲ ಕೂಡ ಮುಗೀತು ನನಗೆ. ಪಾತ್ರೆ ಎಲ್ಲ ತೊಳ್ಕೊಂಡಿದ ನಂತರ ಸಿಂಕನ್ನು ಕೂಡ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಿ ಸಿಂಕನ್ನು ಡೈಲಿ ಕ್ಲೀನ್ ಮಾಡ್ಕೊಳ್ತೀನಿ. ಸಿಂಕನ್ನೆಲ್ಲ ಕ್ಲೀನ್ ಮಾಡಿ ತೊಳೆಯೋಷ್ಟರಲ್ಲಿ ನಾನು ಸಾಕು ಹೋಗೋಯ್ತು. ಹೆಣ್ಮಕ್ಳ ಪರಿಸ್ಥಿತಿ ಅಂದರೆ ಇದೇ. ಬೆಳಿಗ್ಗೆ ಎದ್ದು ಒಂದು 12 ಗಂಟೆವರೆಗೂ ಕೆಲಸ ಇರೋದೇ ಮಾಡಿದ ಕೆಲಸ. ಹುಡುಗರು ಇರೋ ಮನೆಯಲ್ಲಂತೂ ಮಾಡಿದ ಕೆಲಸ ಮಾಡ್ತಾನೇ ಇರಬೇಕು. ನಮ್ಮ ಅಯ್ಯನ ಇನ್ನೂ ಇದ್ದಾನೆ. ಸೊ ಅಷ್ಟೊಂದು ಕೆಲಸ ಏನಿಲ್ಲ. ಅವ್ನು ದೊಡ್ಡವನಾದರೆ ಇನ್ನು ಮಾಡಿರೋ ಕೆಲಸ ಮಾಡ್ತಾನೇ ಇರಬೇಕು ಆಗಲೆಲ್ಲ ಮನೆಯಲ್ಲಿದ್ದರೆ. ಇವಾಗ ಚಿಕ್ಕವನಿದ್ದಾನಲ್ಲ, ಸೊ ಅವನು ಏನಂದರೆ ನಾವು ಕಾಯಿಪಲ್ಲೆಲ್ಲ ಕಿತ್ತಿ ಬಿಟ್ಟಾಕ್ತಾನೆ ಫ್ರೆಂಡ್ಸ್. ಅವನು ಕಿಚನ್ ರೂಮ್ಗೆ ಬಂದು ಎಲ್ಲ ಕಾಯಿಪಲ್ಲೆ ಒಂದು ಹತ್ರ ಇಡಲ್ಲ, ಕಿತ್ತಿ ಬಿಟ್ಟಾಕ್ತಾನೆ. ಅದೊಂದೇ ಕೆಲಸ ಮಾಡೋದಂದ್ರೆ ಅದೊಂದೇ ಕೆಲಸ ಅವನು. ನಂತರ ಇನ್ನೇನು ಕೆಲಸ ಮಾಡಲ್ಲ ಅವನು. ನಾವು ಆಟ ಆಡೋಕ್ಕೆ ಯಾವ ಸಾಮಾನು ಕೊಟ್ಟಿರ್ತೀವಿ ನೋಡು, ಅದೇ ಸಾಮಾನು ತೊಗೊಂಡು ಆಟ ಆಡ್ತಾ ಇರ್ತಾನೆ. ಹಾಲಲ್ಲಿ ಕುಂತ್ಕೊಂಡು ಆಟ ಆಡ್ತಾ ಇರ್ತಾನೆ. ಕಸ ಕೂಡ ನಾನು ಇಲ್ಲಿ ಗೂಡಿಸ್ತಾ ಇದ್ದೀನಿ. ಕಿಚನಲ್ಲಿ ಬೆಡ್ರೂಮಲ್ಲೆಲ್ಲ ಗೂಡಿಸ್ಕೊಂಡು ಇವಾಗ ಹಾಲಲ್ಲಿ ಕೂಡ ನಾನು ಗೂಡಿಸ್ಕೊಳ್ತಾ ಇದ್ದೀನಿ. ನಾನು ಇಷ್ಟು ದಿನ ಅಲ್ಲಿ ಇದೇ ಲಾಂಗ್ ಅಂದರೆ ನನ್ನ ಡೇನ ಇದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಯಾವ ವೀಡಿಯೋ ಮಾಡಿದರೂ ಕೂಡ ನಾನು ಫುಲ್ ಡೇಯನ್ನು ತೋರಿಸ್ಲಿಲ್ಲ. ಸೊ ಇವತ್ತೇ ತೋರಿಸ್ತಾ ಇದ್ದೀನಿ. ಇದೆಲ್ಲ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಆವಾಗೇ ತಾನೇ ಗೊತ್ತಾಗೋದು ನನ್ನ ಚಾನಲಲ್ಲಿ ಏನೇನು ನಿಮಗೆ ಯಾವ ಕಂಟೆಂಟ್ ಸಿಗುತ್ತೆ ಅಂತೇಳಿ. ತುಂಬ ಎಲ್ಲ ಮಿಕ್ಸ್ ಕಂಟೆಂಟನ್ನು ಮಾಡ್ತಾಯಿರ್ತೀನಿ. ಡೈಲಿ ರೊಟೀನ್ ಕೂಡ ಮಾಡೋಣ ಅಂತೇಳಿ ಇವತ್ತು ತೋರಿಸ್ತಾ ಇದ್ದೀನಿ. ಯಾವಾಗಲೂ ಮಾಡಿದ್ರೂ ಏನೋ ಒಂದು ಅಡುಗೆದೇ ವೀಡಿಯೋನ ಮಾಡಿ ಹಾಕ್ತಿದ್ದೆ. ಸೊ ಇವತ್ತು ನಾನು ಫುಲ್ ಡೇ ಮನೆಯಲ್ಲಿ ಯಾವ ಕೆಲಸ ಮಾಡ್ತೀನಿ, ಎಷ್ಟು ಅವರ್ ಏನೇನು ಮಾಡ್ತೀನಿ ಅಂಥೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಕಸ ಕೂಡ ಗುಡಿಸ್ತಾ ಇದ್ದೆ. ವಾಯ್ಸ್ ಓವರ್ ಕೊಡಬೇಕಂದ್ರೂ ಕೂಡ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಯಾವಾಗಲೂ ನಾನು ವೀಡಿಯೋದಲ್ಲಿ ಕೇಳ್ತಾ ಇರ್ಬೋದು ನನ್ನ ಸಬ್ಸ್ಕ್ರೈಬರ್ಸು, ಅವ್ನ ವಾಯ್ಸ್ ಕೇಳಿಸ್ತಾನೆ ಇರುತ್ತೆ. ಎಷ್ಟು ಸೈಲೆಂಟ್ ಮಾಡಿದರೂ ಕೂಡ ಅವ್ನು ಸೈಲೆಂಟ್ ಆಗಲ್ಲ. ಮಲ್ಕೊಂಡ್ರು ಕೂಡ ಒಂದು 5 ನಿಮಿಷ ಮಲ್ಕೊಳ್ತಾನೆ ಎದ್ದೇಳ್ತಾನೆ. ಇವಾಗ ತಾನೇ ಮಲ್ಕೊಂಡು ಇಷ್ಟೊತ್ತು ನಾನು ಸ್ವಲ್ಪ ಹೊತ್ತು ಮಲಗಿಸಿದ್ರು ಅಪ್ಪ ಅವರು. ಇವಾಗ ತಾನೇ ಎದ್ದ. ಸೊ ಅವ್ನು ಇವಾಗ ಮತ್ತೆ ಮಲ್ಕೊಳ್ಳಲ್ಲ. ಅವನು ಎದ್ದಾಗೆ ಅವ್ನು ಡಿಸ್ಟರ್ಬೆನ್ಸ್ ಇರಲಾರ್ದಾಗ ವಾಯ್ಸ್ ಓವರ್ ಕೊಟ್ಟು, ಅವನು ಏನಾದರೂ ಕಿರ್ಚಿದಾಗ ನಾನು ವಾಯ್ಸ್ ಓವರ್ ಕೊಡಲ್ಲ. ಸೊ ಟೈಮ್ ನೋಡಿಕೊಂಡು ನಾನು ವಾಯ್ಸ್ ಓವರನ್ನು ಕೊಡ್ತಿರ್ತೀನಿ. ಅವ್ನ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಸೊ ನೀವೇನು ಅಂದ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್, ಡಿಸ್ಟರ್ಬೆನ್ಸ್ ಏನು ಆಗಲ್ಲ. ಕಸ ಎಲ್ಲ ಗೂಡಿಸ್ಕೊಂಡ ನಂತರ ಹೊರಗಡೆ ಇವತ್ತು ಶುಕ್ರವಾರ ಅಲ್ಲ, ನಮ್ಮ ಮನೆ ಓನರ್ ಅವರು ಹೊರಗಡೆ ಮೆಟ್ಲ ಹತ್ರ ಎಲ್ಲ ನೀರು ಹಾಕಿ ವಾರಕ್ಕೊಂದು ಸಲ ಅಂದರೆ ಶುಕ್ರವಾರ ಕಂಪಲ್ಸರಿ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಬೇಕಂತಲೂ ಹೇಳ್ತಾ ಇರ್ತಾರೆ. ಅದು ಶುಕ್ರವಾರ ಕೂಡ ನಾನು ವಾರಕ್ಕೊಂದು ಸತಿ ಮೆಟ್ಲಲ್ಲಿ ಹೊರಗಡೆ ಎಲ್ಲ ನೀರು ಹಾಕಿ, ಹೊರಗಡೆ ನೀರು ಡೈಲಿ ಹಾಕ್ತೀನಿ. ಸೊ ಮೆಟ್ಲಿಗೆ ಮಾತ್ರ ವಾರಕ್ಕೊಂದು ಸಲ ಈ ಥರ ನೀರು ಹಾಕಿ ಚೆನ್ನಾಗಿ
ಬಾರ್ಗೆಯಿಂದ ಗೂಡಿಸ್ಕೊಳ್ತೀನಿ. ಇಲ್ಲಿ ಹೊರಗಡೆ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಯಾಕಂದರೆ ನಮ್ಮ ಅಯ್ಯನೂ ಹೊರಗಡೆ ಆಟ ಆಡ್ತಾ ಇರ್ತಾನಲ್ಲ, ಸೊ ಅವ್ನಿಗೆ ಮಣ್ಣು ಗಿಣ್ಣು ಏನು ಹತ್ಬಾರ್ದು ಅಂಥೇಳಿ ನಾನು ಇಲ್ಲಿ ಡೈಲಿ ನೀರು ಹಾಕಿ ಕ್ಲೀನ್ ಮಾಡಿ ಒರೆಸ್ತಾನೆ ಇರ್ತೀನಿ. ಇಲ್ಲಿ ಏನು ಅಷ್ಟೊಂದು ಡೈಲಿ ಯಾವಾಗಲೂ ನೀಟ್ ಇರುತ್ತೆ, ಸೊ ಇಲ್ಲಿ ಏನು ಕಸ ಏನು ಇರಲ್ಲ ಯಾವಾಗಲೂ. ಇಲ್ಲಿ ನಾವು ಒಬ್ಬರೇ ಅಲ್ಲ ತಿರುಗಾಡೋದು, ನಮ್ಮ ಮನೆ ಪಕ್ಕವ್ರು ಕೂಡ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ಬರ್ತಾರೆ, ಇನ್ನು ಯಾವ ಮಣ್ಣು ಗಿಣ್ಣು ಏನೂ ಬೀಳಲ್ಲ ಇಲ್ಲಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರ ಮೆಟ್ಲನ್ನು ಕೂಡ ಗೂಡಿಸ್ಕೊಂಡ ನಂತರ ಮನೇಲಿ ಕೂಡ ಬಂಡೆನ ತೊಳ್ಕೊಳ್ಬೇಕು. ಅದು ಬಿಟ್ಟರೆ ಮಕ್ಕಳಿರೋ ಮನೆಯಲ್ಲಿ ಬಂಡೆ ಒರೆಸ್ಬಾರ್ದು ಅಂತ ಹೇಳ್ತಾರೆ. ಸೊ ನಾನು ನಂಬಲ್ಲ ಫ್ರೆಂಡ್ಸ್, ಯಾಕಂದ್ರೆ ಶುಕ್ರವಾರ ಬಂಡೆ ಒರೆಸ್ಕೊಂಡು ಪೂಜೆ ಮಾಡಿದ್ರೆ ಮನಸ್ಸಿಗೆ ಒಂಥರ ಶಾಂತಿ ಅನಿಸುತ್ತೆ ನನಗೆ. ಇಲ್ಲಾಂದರೆ ಅದು ಇನ್ಕಂಪ್ಲೀಟ್ ಥರನಲ್ಲಿ 2 ಸಲ ಒರೆಸ್ತಾರೆ, ನಾನು ಒಂದಿನಲ್ಲಿ 1 ಸಲ ಒರೆಸ್ತೀನಿ, ಯಾಕಂದರೆ ಅಷ್ಟೊಂದು ಗಲೀಜು ಆಗಿರಲ್ಲ. ಸೊ ಹಾಗಾಗಿ ವಾರ ಇದ್ದಾಗ ಮಾತ್ರ, ಅಂದರೆ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಅಂತೂ ಕಂಪಲ್ಸರಿ ಬಂಡೆನ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ. ವಾರಕ್ಕೆ ನಾನು ಏನಿಲ್ಲ ಅಂದರೆ ಒಂದು 5 ದಿನ ಆದರೂ ಬಂಡೆ ಒರೆಸ್ತಾನೆ ಇರ್ತೀನಿ, ಇಲ್ಲಾಂದರೆ ಡೈಲಿನೂ ಒರೆಸ್ತಾನೆ ಇರ್ತೀನಿ. ಒರೆಸ್ಕೊಂಡಿದ ನಂತರ ಕಿಚನಲ್ಲಿ ಮತ್ತು ಬೆಡ್ರೂಮಲ್ಲಿ ಕೂಡ ಒರೆಸ್ಕೊಂಡು, ಬೆಡ್ರೂಮಲ್ಲಿ ಬೆಡ್ಡೆಲ್ಲ ಸರಿ ಮಾಡಿಕೊಂಡು ನಂತರ ಬಟ್ಟೆನೂ ಒಗೆದಿತ್ತು, ಸೊ ಆ ಬಟ್ಟೆ ಕೂಡ ನಾನು ನೆನೆ ಹಾಕಿ ನಂತರ ಬಂಡೆ ಎಲ್ಲ ಗೂಡಿಸಿದಾದ ನಂತರ ನಾನು ಕೂಡ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ. ಸೊ ಫ್ರೆಶ್ ಅಪ್ ಆದರೆ ನಮ್ಮ ಪೂಜೆ ಮಾಡಬೇಕಿತ್ತು. ಸೊ ನಮ್ಮ ಮನೆಯವರು ನಾನು ಮಾಡ್ತೀನಿ ಬಿಡು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಪೂಜೆನೂ ಮಾಡಲಿಲ್ಲ, ಯಾಕಂದ್ರೆ ನಮ್ಮ ಅಯ್ಯನ ಅಳ್ತಾ ಇದ್ದ, ಸೊ ಅವನು ಸೊ ಅದಕ್ಕಾಗಿ ನಾನು ಪೂಜೆ ಏನು ಮಾಡಲಿಲ್ಲ. ಅವರೇ ಮನೇಲಿದ್ರಲ್ಲ, ಅವರೇ ಮಾಡಿದರು. ನಂತರ ಇಲ್ಲಿ ಬಟ್ಟೆ ಕೂಡ ನಾನು ಒಗೆದಿರೋ ಬಟ್ಟೆನ ಇಲ್ಲಿ ಹಾರಾಕಿದ್ದೀನಿ. ಹಾರಾಕಿದ ನಂತರ ಇಲ್ಲಿ ಗಿಡ ಏನು ಅಂತಂದರೆ, ಮೊನ್ನೆ ಹೊಸ ಸೇವಂತಿ ಗಿಡ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ದೀನಿ, ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ. ಅದು ಗಿಡ ಹೂವು ಬಿಡ್ತಾ ಸ್ವಲ್ಪ ಡಲ್ ಆಗಿತ್ತು. ಸೊ ಅದಕ್ಕಾಗಿ ಅವ್ರು ಗೊಬ್ಬರ ಕೊಟ್ಟಿದ್ರಲ್ಲ, ಗೊಬ್ಬರ ಹಾಕ್ಕೊರಿ ಅಂತೇಳಿ, ಆ ಗೊಬ್ಬರ ಹಾಕ್ತೀವಿ ಅಂತೇಳಿ ನಮ್ಮ ಯಜಮಾನ್ರು ಇಲ್ಲಿ ಗೊಬ್ಬರನ ಹಾಕ್ತಾಯಿದ್ರು. ಅವ್ರಿಗೆ ಎಲ್ಲ ಮಣ್ಣೆಲ್ಲ ತೆಗೆದುಬಿಟ್ಟು ಹಾಕಂತ ಹೇಳಿದರು. ಆ ಗಿಡ ನೋಡಿದರೆ ಬರಲಿಲ್ಲ ಫ್ರೆಂಡ್ಸ್ ಕಿತ್ತೋಕ್ಕೆ. ಸೊ ಹಾಗಾಗಿ ಸ್ವಲ್ಪ ತೆಗೆದು ಮಣ್ಣು ಅಲ್ಲಿ ಸ್ವಲ್ಪನೇ ತೆಗೆದು ಅದರೊಳಗಡೆ ಗೊಬ್ಬರನ ಹಾಕಿ ಗಿಡ ಇಟ್ಬಿಟ್ಟೆ. ನಮ್ಮ ಅಯ್ಯನೂ ಈ ಗಿಡದ್ದು ಕೊಲ್ಲೆನ ಮುರಿದ್ಬಿಟ್ಟಿದ್ದ ಫ್ರೆಂಡ್ಸ್. ಆ ಗಿಡ ಸ್ವಲ್ಪ ಮುರಿದೋಯ್ತು. ಆ ಮುರಿದಿದ ತಕ್ಷಣ ಹೆಂಗೋ ಅನಿಸ್ತು, ಪಾಪ ನಾವು ಇಷ್ಟದಿಂದ ಬೆಳೆಸ್ಕೊಂಡಿರೋ ಗಿಡ ಸ್ವಲ್ಪ ಕೂಡ ಮುರಿದೋಯ್ತು ಅಂತಂದರೆ ಎಷ್ಟು ನೋವಾಗುತ್ತಲ್ವ. ತುಳಸಿ ಗಿಡ ಕೂಡ ಆಗ್ತಾಯಿದ್ದ, ಅದು ಬೆಳಿತಾನೇ ಇರಲಿಲ್ಲ, ನಿಧಾನವಾಗಿ ಬೆಳೀತಾ ಇತ್ತು. ಮತ್ತು ಎಲೆ ಎಲ್ಲ ಯಾಕೋ 3-4 ದಿನ ಚೆನ್ನಾಗಿರ್ತಿತ್ತು, ನಂತರ ಬಾಡಿ ಹೋಗ್ತಿತ್ತು. ಅದು ಏನಾಯಿತು ಏನಿಲ್ಲ ಅಂಥೇಳಿ ಅದಕ್ಕೆ ಕೂಡ ಗೊಬ್ಬರ ಹಾಕೋಣ ಅಂಥೇಳಿ ಗೊಬ್ಬರ ಹಾಕ್ತಾಯಿದ್ರು. ಗೊಬ್ಬರ ಹಾಕಿದ್ರನ್ನ ಚೆನ್ನಾಗಿ ಬೆಳೆಯುತ್ತೇನೋ ನೋಡೋಣ ಅಂಥೇಳಿ ಗೊಬ್ಬರ ಕೂಡ ಹಾಕಿ ಗಿಡಕ್ಕೆ ನೀರೆಲ್ಲ ಹಾಕಿದ್ದೀವಿ. ನೆಕ್ಸ್ಟ್ ಮಂತ್ ಕೂಡ ಒಂದು ಗಿಡ ತೊಗೊಂಬರ್ಬೇಕು. ಇನ್ಮೇಲಿಂದ ಗಿಡ ಎಲ್ಲ ಹೊಸ ಗಿಡನೂ ತೊಗೊಂಬಂದು, ಹೂವಿನ ಗಿಡ, ಹೂವು ಅಂದರೆ ತುಂಬ ಇಷ್ಟ ನನಗೆ. ಸೊ ಹೂವಿನ ಗಿಡ ಎಲ್ಲ ತೊಗೊಂಬಂದು ಮನೇಲಿ ಹಾಕಬೇಕು. ನೋಡೋಣ ನೆಕ್ಸ್ಟ್ ಯಾವ ಗಿಡ ತೊಗೊಂಬರ್ಬೇಕಂತೇಳಿ. ರೋಸ್ ಹೂವೇ ತೊಗೊಂಬರ್ಬೇಕಂತ ಆಸೆ. ಸೊ ರೋಸ್ ಹೂವನ್ನೇ ತೊಗೊಂಬರ್ಬೇಕು. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಮಾಡಿದರು. ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಏನಾಯಿತು ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ.